ಧರ್ಮಸ್ಥಳದ ಬಂಗ್ಲೆಗುಡ್ಡದಲ್ಲಿ ಮೂಳೆಗಳ ರಾಶಿ ಪತ್ತೆ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಇದರ ನಡುವೆ ಚಿನ್ನಯ್ಯ ತಿಮರೋಡಿ ಭೇಟಿಯ ಹಳೆ ವಿಡಿಯೋ ವೈರಲ್ ಆಗಿದೆ. ಚಿನ್ನಯ್ಯ ಸ್ಫೋಟಕ ಹೇಳಿಕೆಗಳು ಇಡೀ ಪ್ರಕರಣಕ್ಕೆ ಮತ್ತೊಂದು ತಿರುವನ್ನು ನೀಡಿದೆ. ತಿಮರೋಡಿ ಮನೆಯಲ್ಲೇ ಬುರುಡೆ ಕತೆ ಹೇಳಿದ್ದ ಚಿನ್ನಯ್ಯ ಮತ್ತು ತಿಮರೋಡಿ ಭೇಟಿ ಆಗಿದ್ದ ವಿಡಿಯೋ ರಿಲೀಸ್. ಧರ್ಮಸ್ಥಳದ ಬುರುಡೆ ಕೇಸ್ ದಿನ ದಿನವೂ ಒಂದೊಂದು ರೋಚಕ ತಿರುವು ಪಡ್ಕೊಳ್ತಾ ಇದೆ. ಬಂಗ್ಲೆಗುಡ್ಡ ಕಾಡಿನಲ್ಲಿ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು 7 ಬುರುಡೆ ಅಸ್ಥಿಪಂಜರ ಹೆಕ್ಕಿ ತಂದಿದ್ದಾರೆ. ಈ ಹೊತ್ತಲ್ಲೇ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಮತ್ತು ತಿಮರೋಡಿ ಭೇಟಿಯಾಗಿದ್ದ ವಿಡಿಯೋ ರಿಲೀಸ್ ಆಗಿದೆ. ಪತ್ನಿ ಜೊತೆ 2 ವರ್ಷದ ಹಿಂದೆ ಅಂದ್ರೆ 2023ರ ಆಗಸ್ಟ್ನಲ್ಲಿ ಧರ್ಮಸ್ಥಳಕ್ಕೆ ಚಿನ್ನಯ್ಯ ಬಂದಿದ್ದ. ಕೆಲ ದಿನಗಳ ಬಳಿಕ ವಿಠಲ್ ಗೌಡನಿಗೆ ಈ ಬುರುಡೆ ಚಿನ್ನಯ್ಯ ಪರಿಚಯವಾಗಿದ್ದ. ಇದಾದ ನಂತರ ತಿಮರೋಡಿ ಮನೆಗೆ ಚಿನ್ನಯ್ಯನನ್ನ ವಿಠಲ್ ಗೌಡ ಕರೆದೊಯ್ದಿದ್ದನಂತೆ. ಈ ವಿಡಿಯೋ ರಿಲೀಸ್ ಆಗಿದ್ದು ಗುಂಡಿ ತೆಗೆದು ಶವ ಹೂಳ್ತಾ ಇದ್ದೆ ಅಂತ ತಿಮರೋಡಿಗೆ ಚಿನ್ನಯ್ಯ ಹೇಳಿದ್ದು ದೃಶ್ಯದಲ್ಲಿದೆ. ಅಲ್ಲಿಗೆ ಪೊಲೀಸರು ಬರುದಿಲ್ಲ, ನಾನು ಉಂಟಾಗ್ಲಿಕ್ಕೆ ಬಿಡ್ತಾರೆ, ಉಂಟಾಗಿ ನಾನು ನನ್ನಷ್ಟೇ ಬರ್ಬೇಕು ಅಷ್ಟೇ. ನಮಗೆ ಮಾಡಿದಂಗೆ ದೇವರಿಗೆ ಗೊತ್ತು, ಎಡ್ಡವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಗೊತ್ತಿದ್ದು ಮಾಡ್ತಾರ ಇಲ್ಲ ಅಂತ ಮಾಡ್ತಾರ ನಮಗೆ ಗೊತ್ತಿಲ್ಲ. ನಾನು ಅಷ್ಟು ವರ್ಷ ಮಾಡ್ಲಿಕ್ಕೆ 3.5 ಲಕ್ಷ ಕೊಡ್ಬೇಕು. 6 ಗಟ್ಟು ದುಡ್ಡು ತಂದ್ರು, 500 ರೂಪಾಯಿ ನೋಟು 6 ಗಟ್ಟು ದುಡ್ಡು ತಂದ್ರು ನಮ್ಮನ್ನು ಕಳ್ಕೊಂಡು ಅಂತ ಹೇಳಿ. ನಮ್ಮನ್ನು ಕಲಿಸ್ಲಿಕ್ಕೆ ಉದ್ದೇಶ ಸೌಜನ್ಯ ವಿಷಯದಲ್ಲಿ ನೀವು ಆ ಕಡೆ ಈ ಕಡೆ ಮಾತಾಡ್ತೀರಿ ಅಂತ ಹೇಳಿ ಕಲಿಸಿದ್ರು ನಮ್ಮ. ಹಾಗೆ 6 ಗಟ್ಟು ದುಡ್ಡು ತಂದ್ರು, ಬರೀ 2 ಗಟ್ಟು ದುಡ್ಡಲ್ಲಿ ಮಾತ್ರ ನಮಗೆ ಭಾಗ ಮಾಡಿದ್ರು. ನನ್ನ ಹೆಂಡತಿಗೆ ನನಗೆ ನನ್ನ ಭಾಗ್ಯ ಹಾಕೊಂಡಿದೆ. ಅಷ್ಟೇ ಅಲ್ಲ, ಗುಂಡಿ ತೆಗಿತಾ ಇದ್ದೆ, ಹೆಣ ಹೂಳ್ತಾ ಇದ್ದೆ ಅಂತ ಹೇಳಿರುವ ಚಿನ್ನಯ್ಯ ಮತ್ತೊಂದು ಸ್ಫೋಟಕ ವಿಚಾರ ವಿಡಿಯೋದಲ್ಲಿ ಹೇಳಿದ್ದಾನೆ. ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ವೈದ್ಯರು ಬರ್ತಾ ಇರಲಿಲ್ಲ, ಕಾಂಪೌಂಡರ್ಗಳೇ ಮಾಡ್ತಾ ಇದ್ರು, ನಾನೇ 2-3 ಹೆಣ ಕುಯ್ದಿದ್ದೆ ಅಂತಲೂ ಹೇಳಿದ್ದಾನೆ. ನಾನು ಉಂಟಾಗ್ಲಿಕ್ಕೆ ಬಿಡ್ತಾರೆ, ಉಂಟಾಗಿ ನಾನು ನನ್ನಷ್ಟೇ ಬರ್ಬೇಕು ಅಷ್ಟೇ. ಅದು ಬಟ್ಟೆ ತೆಗೆದು ಅದು ಯಾವ್ದು ಸಂಪ್ರದಾಯ ಇಲ್ಲ. ಒಂದು ದಿನ ಇದು ಪೋಸ್ಟ್ ಮಾರ್ಟಮ್ ಮಾಡೋದಿಲ್ಲ, ಅದು ಯಾವುದಿಲ್ಲ. ನನ್ನ ಕೈಲೇ ತಿಳಿಸಿದ್ರು, ಹೇಳಿದ್ರೆ ನಾವು ಪೋಸ್ಟ್ ಮಾರ್ಟಮ್ ಬೇರೆ ಜನ ಇಲ್ಲ, ಅದೊಂದಕ್ಕೆ ಮಾತ್ರ ಬಂದಿದ್ದಾರೆ ಪೊಲೀಸ್ನವರು. ಕಾಂಪೌಂಡರ್ ಬಂದದ್ದು, ಡಾಕ್ಟರ್ ಬರಲಿಲ್ಲ. ಮಹೇಶ್ ಶೆಟ್ಟಿ ತಿಮರೋಡಿಗೆ ಹೊಸ ಸಂಕಷ್ಟ. ಇದರ ನಡುವೆ ಮಹೇಶ್ ಶೆಟ್ಟಿ ತಿಮರೋಡಿ ನಿವಾಸದಲ್ಲಿ ಎಸ್ಐಟಿ ಮಹಜರು ನಡೆಸಿದಾಗ 5.5 mm ಬಂದೂಕು ಪತ್ತೆಯಾಗಿದ್ದು, ಶಸ್ತ್ರಾಸ್ತ್ರ ಕಾಯ್ದೆ ಅಡಿಯಲ್ಲಿ ಬೆಳ್ತಂಗಡಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಬಂದೂಕಿನ ಲೈಸೆನ್ಸ್ ತೋರಿಸದೇ ಇದ್ದರೆ ತಿಮರೋಡಿ ವಿರುದ್ಧ ಕ್ರಮವಾಗುವ ಸಾಧ್ಯತೆ ದಟ್ಟವಾಗಿದೆ. ಮಹೇಶ್ ಶೆಟ್ಟಿ ತಿಮರೋಡಿ ಮನೆಗೆ ನೋಟಿಸ್ ಅಂಟಿಸಿರುವ ಪೊಲೀಸರು ನಾಳೆ ವಿಚಾರಣೆಗೆ ಹಾಜರಾಗುವುದಕ್ಕೆ ಸೂಚಿಸಿದ್ದಾರೆ. ಬುರುಡೆ ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಶ್ರೀನಿವಾಸ ರಾವ್, ವಕೀಲ ಕೇಶವಗೌಡಗೆ ಎಸ್ಐಟಿ ವಿಚಾರಣೆ ನಡೆಸಿದೆ. ಶವ ಹೂತಿಟ್ಟ ಕೇಸ್ ಬಗ್ಗೆ ಹಲವು ಬಾರಿ ಹೇಳಿಕೆ ನೀಡಿದ್ದರು. ಇಬ್ಬರ ಹೇಳಿಕೆಗಳ ವಿರುದ್ಧ ಎಸ್ಐಟಿಗೆ ಹಲವು ದೂರು ನೀಡಿದ್ರು. ಹೀಗಾಗಿ ವಿಚಾರಣೆ ನಡೆಸಿ ಮಾಹಿತಿ ಸಂಗ್ರಹಿಸಲಾಗಿದೆ. ಪೃಥ್ವಿರಾಜ್ ಜೊತೆ ಅಶೋಕ್, TV9 ಧರ್ಮಸ್ಥಳ.